ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಾಯಿಕ ದೇವರ ನಾಮದಲ್ಲಿ ಈ ವರ್ಚುವಲ್ ಮೀಡಿಯಾ ವರ್ಷಿಪ್ ಸರ್ವಿಸಿಗೆ ತಮ್ಮೆಲ್ಲರಿಗೆ ಆಹ್ವಾನಿಸುತ್ತೇನೆ. ನಾವಿರ್ತಕ್ಕಂಥ ಸ್ಥಳದಲ್ಲಿ ಕರ್ತನನ್ನ ಮಹಿಮೆ ಪಡಿಸುತ್ತಾ, ಆತನಿಗೆ ಸಲ್ಲತಕ್ಕ ಆರಾಧನೆಯನ್ನು ಸಲ್ಲಿಸುತ್ತಾ ನಮ್ಮನ್ನು ನಾವು ತಗ್ಗಿಸಿಕೊಂಡು ಕರ್ತನನ್ನ ಹೆಚ್ಚಿಸುವ ಹಾಗೆ ನಮ್ಮ ಶಿರಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಾತ್ಪರನ ಮೊರೆ ಹೊಕ್ಕಿರುವವನು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ, ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸೆವಿಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ಅತ್ಯಂತ ಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡಿಕೊಂಡು ಬರುವಂತಹ ನಮ್ಮ ಪರಲೋಕದ ತಂದೆಯಾದ ದೇವರೇ, ಸ್ತುತಿಗೆ ಪಾತ್ರನೇ, ಆರಾಧನೆಗೆ ಯೋಗ್ಯನಾಗಿರ್ತಕ್ಕಂಥ ನಮ್ಮ ಒಡೆಯನೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಗೋ ಕರ್ತನೇ, ಆನ್ಲೈನ್ ವರ್ಷಿಪ್ ಮುಖಾಂತರವಾಗಿ ನಿನ್ನನ್ನು ಆರಾಧಿಸುವಂತ ಈ ಸುದೈವ ಅವಕಾಶವನ್ನು ನೀನು ಒದಗಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಪರಿಶುದ್ಧ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವ ಎಲ್ಲಾ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಹಾಡುವ ಹಾಡುಗಳು, ಬಾರಿಸುವ ವಾದ್ಯಗಳು, ತಟ್ಟುವ ಚಪ್ಪಾಳೆಗಳು, ಧ್ಯಾನಿಸುವ ನಿನ್ನ ನಿತ್ಯ ಜೀವದ ವಾಕ್ಯಗಳು, ಸಲ್ಲಿಸುವ ಕಾಣಿಕೆಗಳು ನಿನಗೆ ಮಹಿಮೆ ತರುವಂತದ್ದಾಗಿರಲಿ. ನಜರೇತಿನ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೇ, ಆಮೇನ್. ನಾವು ದೇವರನ್ನ ಸ್ತುತಿಸಿ ಕೊಂಡಾಡುವ ಹಾಗೆ ಸಭಾ ಸಂಗೀತಗಳಲ್ಲಿ 151ನೆಯ ಸಂಗೀತವನ್ನು ನಾವೆಲ್ಲರೂ ಒಟ್ಟಾಗಿ ಹಾಡಿಕೊಳ್ಳೋಣ. ಬನ್ನಿ ಪಶ್ಚಾತ್ತಾಪದಿಂದ ಸ್ವಾಮಿ ಹತ್ರ ಬರುವ ಎನ್ನುವಂತ ಸಂಗೀತದ ಮೊದಲನೇ ಮತ್ತು ಮೂರನೆಯ ಚರಣವನ್ನು ನಾವು ಹಾಡಿಕೊಳ್ಳೋಣ. ಬನ್ನಿ ಪಶ್ಚಾತ್ತಾಪದಿಂದ ಸ್ವಾಮಿ ಹತ್ರ ಬರುವ, ಆತನಲ್ಲಿ ಕೃಪೆಯುಂಟು, ಆತ ಶಾಂತಿ ಕೊಡುವ, ದುಃಖ ತಾಪತ್ರಯ ಹೆಚ್ಚಿ ರಾತ್ರಿ ಮುಚ್ಚಿಕೊಂಡಿತು, ನೀತಿ ಸೂರ್ಯನ ಉದಯ ಹರ್ಷ ಉಂಟು ಮಾಡಿತು. ಕರ್ತನಲ್ಲಿ ಪ್ರಿಯವಾದವರೇ, ಇದು ಪ್ರಾರ್ಥನೆಯ ಸಮಯ. ದೇವರ ಕಡೆಗೆ ಕಣ್ಣುಗಳನ್ನು ಎತ್ತಿ ನೋಡುವಂತ ಸಮಯ ಇದಾಗಿದೆ. ಜನರೇ, ಆತನನ್ನೇ ನಂಬಿ ಆತನಲ್ಲಿಯೇ ನಿಮ್ಮ ಚಿಂತೆ ಭಾರಗಳನ್ನು ಹಾಕಿರಿ. ದೇವರು ನಿಮಗಾಗಿ ಚಿಂತಿಸುವಾತನಾಗಿದ್ದಾನೆಂದು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ನಮ್ಮ ಕಷ್ಟ ನೋವುಗಳಿಗಾಗಿ, ಕಾಯಿಲೆಗಳಿಗಾಗಿ ಕರ್ತನ ಕಡೆಗೆ ನಾವು ನೋಡುತ್ತಾ ಈ ಸಮಯದಲ್ಲಿ ಪ್ರಾರ್ಥನೆ ಪೂರ್ವಕವಾಗಿ ಆತನ ಆಶೀರ್ವಾದಕ್ಕೆ ನಾವು ಪಾತ್ರರಾಗೋಣ. ನಮ್ಮ ಶಿರಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸಗಳು ನಾನು ನಿಮ್ಮೊಂದಿಗಿರುವೆನೆಂದು ವಾಗ್ದಾನ ಮಾಡಿದ ನಮ್ಮ ಪರಲೋಕದ ತಂದೆಯಾದ ದೇವರೇ, ಸೃಷ್ಟಿಕರ್ತನೇ, ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಅತಿ ಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುವ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಪರಿಶುದ್ಧ ಭಾನುವಾರದ ಉದಯದ ಆರಾಧನೆಯಲ್ಲಿ ನಾವೆಲ್ಲರೂ ಪಾಲುಗಾರರಾಗಿ ನಿನ್ನನ್ನು ಮಹಿಮೆ ಪಡಿಸುವಂತೆ ದೇವರೇ, ನಿನ್ನನ್ನು ಆರಾಧನೆ ಮಾಡುವುದು ಬಿಟ್ಟು ಬಿಡದೆ, ನಾವು ನಿನ್ನ ಮಕ್ಕಳು, ನಿನ್ನಿಂದ ಆರಿಸಲ್ಪಟ್ಟಂತವರು, ನಾವು ಆತುಕೊಳ್ಳುವುದು ನಿನ್ನಲ್ಲಿಯೇ, ನಮ್ಮ ನಂಬಿಕೆ, ನಮ್ಮ ಆಧಾರವು ನೀನು ಎಂದು ತಿಳಿದವರಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಬಂದು ಪ್ರಾರ್ಥಿಸುವಂತೆ, ನಿನ್ನ ಸಾನ್ನಿಧ್ಯದಲ್ಲಿ ಬಂದು ಆರಾಧಿಸುವಂತ ಈ ಸಮಯವನ್ನು ನೀನು
ವರ್ಚುವಲ್ ಮೀಡಿಯಾ ಮುಖಾಂತರವಾಗಿ ನಮಗೆ ಅನುಗ್ರಹ ಮಾಡಿದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳನ್ನ ಸಲ್ಲಿಸ್ತೇವೆ ರಕ್ಷಕನೇ. ಓ ತಂದೆಯಾದ ದೇವರೇ, ನೀನು ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ಸಮಾಧಾನದ ಪ್ರಭುವು, ನಿತ್ಯನಾದ ತಂದೆಯು ನೀನಾಗಿದೆ ರಕ್ಷಕನೇ. ನಿನ್ನನ್ನು ಕೊಂಡಾಡುತ್ತೇವೆ. ಇಗೋ ಕರ್ತನೆ, ಈ ಉದಯ ಕಾಲದಲ್ಲಿ ನಿನ್ನನ್ನ ನಮ್ಮ ಸಂಪೂರ್ಣ ಹೃದಯದ ಅಂತರಂಗದಿಂದ ಆರಾಧಿಸುವಂತ ಈ ಸಮಯವನ್ನು ನೀನು ಒದಗಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರೇ, ನಮ್ಮ ಮನೆಗಳಲ್ಲಿ ನೀನು ಪ್ರಸನ್ನನಾಗಿರು. ಈ ಪರಿಶುದ್ಧ ಸಮಯ ನಮ್ಮ ಜೀವನದಲ್ಲಿ ಆಶೀರ್ವಾದಗಳನ್ನ, ಶಾಂತಿಯನ್ನ, ಸಮಾಧಾನವನ್ನ, ನಿರೀಕ್ಷೆಯನ್ನ ತರುವಂತ ಸಮಯವಾಗಿರಲಿಕ್ಕಾಗುವಂತೆ ಸಹಾಯ ನೀಡಬೇಕಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಇಗೋ ತಂದೆಯಾದ ದೇವರೇ, ಇಡೀ ಲೋಕವು ಈ ಕೋವಿಡ್-19 ಎನ್ನುವಂತ ಮಹಾಮಾರಿಗೆ ಒಳಗಾಗಿ ಭಯದಲ್ಲಿ, ಕಷ್ಟದಲ್ಲಿ, ತೊಂದರೆಯಲ್ಲಿ ಜೀವಿಸುತ್ತಿರುವಾಗ ದೇವರೇ, ಇಂಥ ಸಮಯದಲ್ಲಿಯೂ ಕೂಡ ನನ್ನ ಮಕ್ಕಳೇ ಹೆದರಬೇಡಿರಿ, ನಾನು ನಿಮ್ಮೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರಿ, ನಾನೇ ನಿಮ್ಮ ದೇವರು ಎಂದು ಹೇಳುತ್ತಾ ನೀನು ಬಲಪಡಿಸುವಂತ ದೇವರಾಗಿರುವುದರಿಂದ ನಿನ್ನ ನಾಮವನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಘನಪಡಿಸುತ್ತೇವೆ, ನಿನ್ನನ್ನು ಸ್ತುತಿಸುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ ರಕ್ಷಕನೇ. ಓ ತಂದೆಯಾದ ದೇವರೇ, ನಮ್ಮ ಮನೆಯಲ್ಲಿದ್ದುಕೊಂಡು ಈ ಪರಿಶುದ್ಧ ಭಾನುವಾರದ ದಿವಸದಂದು ಆರಾಧನೆಯಲ್ಲಿ ನಾವು ಪಾಲು ತೆಗೆದುಕೊಳ್ಳುವಾಗ ನಾವು ನಿನ್ನ ಆಲಯವಾಗಿದ್ದೇವೆ, ನಿನ್ನಿಂದ ಆರಿಸಲ್ಪಟ್ಟಂತವರಾಗಿದ್ದೇವೆ, ನಿನ್ನ ಮಕ್ಕಳು ನಾವು ಆಗಿದ್ದೇವೆ ಎನ್ನುವಂಥದ್ದನ್ನ ಖಚಿತಪಡಿಸುವಂತ ಈ ಸಮಯವನ್ನು ನೀನು ಒದಗಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವರೇ. ಪ್ರಾಮುಖ್ಯವಾಗಿ ಕರ್ತನೆ, ನಿನ್ನ ಸಾನ್ನಿಧ್ಯದಲ್ಲಿ ನಾವು ಪ್ರಾರ್ಥಿಸ್ತೇವೆ. ನಮ್ಮ ಸೆಂಟ್ರಲ್ ಮೆಥಡಿಸ್ಟ್ ಚರ್ಚ್ ಬೆಳಗಾವಿಗೋಸ್ಕರವಾಗಿ, ನಮ್ಮ ಸಭೆಯ ಕುಟುಂಬಗಳಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಅನೇಕ ಕುಟುಂಬಗಳಲ್ಲಿ ನಿನ್ನ ಆಧಾರಣೆಯು ಅಗತ್ಯವಿದೆ ರಕ್ಷಕನೇ. ಅನೇಕ ಕುಟುಂಬಗಳಲ್ಲಿ ನಿನ್ನ ಸ್ಪರ್ಶತೆಯು ಅಗತ್ಯವಿದೆ. ಅನೇಕ ಕುಟುಂಬಗಳಲ್ಲಿ ದೇವರೇ, ನಿನ್ನ ಪ್ರಸನ್ನತೆಯು ಅಗತ್ಯವಿದೆ ಕರ್ತನೆ. ಆ ಕುಟುಂಬಗಳಲ್ಲಿ ನೀನು ಪರಿಶುದ್ಧ ಕಾರ್ಯಗಳನ್ನು ಮಾಡಿ ಅವರಿಗಿರ್ತಕ್ಕಂಥ ಭೀತಿ, ಭಯದಿಂದ, ಕಷ್ಟ, ತೊಂದರೆಗಳಿಂದ, ಅಸಮಾಧಾನಗಳಿಂದ, ಕಾಯಿಲೆಗಳಿಂದ ನೀನು ಬಿಡುಗಡೆಯನ್ನು ನೀಡಬೇಕಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಅನೇಕ ಜನರು ಕಾಯಿಲೆಗೆ ಒಳಗಾಗಿರುವಾಗ ರಕ್ಷಕನೇ, ಅಂತವರಿಗೋಸ್ಕರವಾಗಿ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಪ್ರಾಮುಖ್ಯವಾಗಿ ತಂದೆಯಾದ ದೇವರೇ, ಮಿಸ್ಟರ್ ಸ್ಟೀವನ್ ಸಿದ್ರಾಮ್ ಅವರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಅವರನ್ನು ನೀನು ಆಶೀರ್ವಾದ ಮಾಡಿದ್ದಿ. ಅವರು ಆಪರೇಷನ್ ಮಾಡಿಸಿಕೊಳ್ಳುವಂತ ಸಂದರ್ಭದಲ್ಲಿ ಅವರ ಜೊತೆಗಾರನು ನೀನಾಗಿದ್ದುಕೊಂಡು ಆರೋಗ್ಯವನ್ನು ನೀನು ಅನುಗ್ರಹ ಮಾಡಿದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸ್ತೇವೆ ಕರ್ತನೆ. ದೇವರೇ, ಡಿ ಜಾನ್ ಅವರ ಧರ್ಮಪತ್ನಿ ಮಿಸಸ್ ಚಂದ್ರಕಲಾ ಡಿ ಜಾನ್ ಅವರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ. ತಂದೆಯಾದ ದೇವರೇ, ಅವರನ್ನು ಆಶೀರ್ವದಿಸು. ಅವರ ಮೇಲೆ ನಿನ್ನ ದಯೆ, ಕೃಪೆಯನ್ನು ಅನುಗ್ರಹ ಮಾಡು. ಅವರನ್ನ ಸದಾ ಕಾಲ ನಿನ್ನ ರೆಕ್ಕೆಗಳಲ್ಲಿ ಬಚ್ಚಿಟ್ಟು ಕಾಯ್ದು ಕಾಪಾಡಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಅವರಿಗೆ ಆರೋಗ್ಯವನ್ನು ನೀನು ಒದಗಿಸಿ ಕೊಡು ಕರ್ತನೆ. ವೈದ್ಯರಕ್ಕಿಂತ ಘನವೈದ್ಯನು ನೀನಾಗಿದ್ದಿ ರಕ್ಷಕನೇ, ನಿನ್ನನ್ನೇ ನಂಬಿದ್ದೇವೆ. ಈ ರೀತಿಯಲ್ಲಿ ಅನೇಕ ಕುಟುಂಬಗಳಲ್ಲಿ ಕಾಯಿಲೆಗಳಿರುವಾಗ ಅವರಿಗೆ ಬೇಕಾದಂತ ಆಧಾರಣೆಯನ್ನ ನೀನು ಅನುಗ್ರಹ ಮಾಡಿಕೊಡಬೇಕಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ವಿಶೇಷವಾಗಿ ಇಡೀ ನಮ್ಮ ಬೆಲ್ಗಾಂ ಪ್ರಾಂತ್ಯಕ್ಕೋಸ್ಕರವಾಗಿ, ಕರ್ನಾಟಕ ರಾಜ್ಯಕ್ಕೋಸ್ಕರವಾಗಿ, ನಮ್ಮ ದೇಶಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ದೇವರೇ, ಈ ಸೋಂಕು ಅನೇಕ ಜನರಲ್ಲಿ ದೇವರೇ ಭಯವನ್ನು ಹುಟ್ಟಿಸುತ್ತಿರುವಾಗ ನಮ್ಮ ತಂದೆಯಾದ ದೇವರೇ, ನೀನೇ ನಿಜವಾದಂಥ ದೇವರು ಎಂದು ನಿನ್ನ ಕಡೆಗೆ ತಿರುಗಿಕೊಳ್ಳುವಂತ ಮನಸ್ಸನ್ನು ನಮ್ಮೆಲ್ಲರಿಗೆ ನೀನು ಒದಗಿಸಿಕೊಡು ಎಂದು ಪ್ರಾರ್ಥಿಸ್ತೇವೆ. ಅದು ಮಾತ್ರವಲ್ಲದೆ ಕರ್ತನೆ, ನಮ್ಮ ಬ್ಯಾಂಗ್ಳೂರು ರೀಜನಲ್ ಕಾನ್ಫರೆನ್ಸ್ ಅದನ್ನು ನೋಡಿಕೊಂಡು ಹೋಗುವಂತ ಸನ್ಮಾನ್ಯ ಬಿಷಪ್ NL ಕರ್ಕರೆ ಅಯ್ಯನವರನ್ನ, ಅಮ್ಮನವರನ್ನು ನೀನು ಆಶೀರ್ವದಿಸು. ಎಲ್ಲ ಡಿಸ್ಟ್ರಿಕ್ಟ್ ಸೂಪರಿಂಟೆಂಡೆಂಟ್ಸ್ಗಳನ್ನು ಆಶೀರ್ವದಿಸು. ಎಲ್ಲ ನಮ್ಮ ಡಿಸ್ಟ್ರಿಕ್ಟ್ಸ್ಗಳನ್ನು ನೀನು ಆಶೀರ್ವದಿಸು. ಎಲ್ಲ ಸಭಾ ಪಾಲಕರುಗಳನ್ನು ನೀನು ಆಶೀರ್ವದಿಸು ಎಂದು ಪ್ರಾರ್ಥನೆ ಮಾಡುತ್ತೇವೆ. ತಂದೆಯಾದ ದೇವರೇ, ಇಂಥ ಮಹಾಮಾರಿಯ ಸಮಯದಲ್ಲಿಯೂ ಕೂಡ ನಿನ್ನನ್ನು ಸೇವಿಸುವಾಗ, ನಿನ್ನ ಸೇವೆಯನ್ನ ಇತರರಿಗೆ ನೀಡುತ್ತಿರುವಾಗ ರಕ್ಷಕನೇ, ನಿನ್ನ ದಾಸರಿಗೆ ಬೇಕಾದಂತ ರಕ್ಷಣೆಯನ್ನ ನೀನು ಒದಗಿಸಿಕೊಡು ಎಂದು ಪ್ರಾರ್ಥನೆ ಮಾಡುತ್ತೇವೆ. ಇಗೋ ತಂದೆಯಾದ ದೇವರೇ, ಈ ಪರಿಶುದ್ಧ ಆರಾಧನೆಯಲ್ಲಿ ನಿನ್ನ ನಿತ್ಯ ಜೀವದ ವಾಕ್ಯವನ್ನ ಹಂಚುವಂತ ನಿನ್ನ ದಾಸರು, ಮಾನ್ಯ ಜಿಲ್ಲಾ ಮೇಲ್ವಿಚಾರಕರು ರೆವರೆಂಡ್ ಜೆ ನಂದಕುಮಾರ್ ಅಯ್ಯನವರನ್ನು ನೀನು ಆಶೀರ್ವದಿಸಬೇಕಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ದೇವರೇ, ಅವರ ಬಾಯಿ ನೀನಾಗಿದ್ದುಕೊಂಡು ನಿನ್ನ ಸ್ವರವನ್ನಾಗಿ ದಿವಸ ಅವರಿಗೆ ನೇಮಕ ಮಾಡಿರುವುದರಿಂದ ಅವರ ಮುಖಾಂತರವಾಗಿ ಅನೇಕ ಸಭೆಯ ಕುಟುಂಬಗಳಲ್ಲಿ ರಕ್ಷಕನೇ
ನಿನ್ನ ಪರಿಶುದ್ಧ ಸುವಾರ್ತೆಯನ್ನ, ನಿರೀಕ್ಷೆಯನ್ನ, ರಕ್ಷಣೆಯನ್ನ ನೀನು ನೀಡಬೇಕಾಗಿ ದೇವರೇ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಅವರಿಗೂ ಕೂಡ ಆರೋಗ್ಯ ಭಾಗ್ಯವನ್ನು ಅನುಗ್ರಹಿಸು, ಅವರ ಕುಟುಂಬವನ್ನು ಆಶೀರ್ವಾದ ಮಾಡು, ಅವರ ತಂದೆಯವರನ್ನ ವಿಶೇಷವಾದ ರೀತಿಯಲ್ಲಿ ರೆವರೆಂಡ್ ಬಿ ಜಾನ್ ರಿಟೈರ್ಡ್ DSI ಅವರನ್ನು ನೀನು ಆಶೀರ್ವದಿಸು ಎಂದು ಪ್ರಾರ್ಥನೆ ಮಾಡುತ್ತೇವೆ. ಅನಾರೋಗ್ಯದಲ್ಲಿ ಅವರು ಇರುವುದರಿಂದ, ಯೆಹೋವ ರಾಫ ನೀನಾಗಿರುವುದರಿಂದ ಕರ್ತನೆ ಅವರನ್ನ ಮುಟ್ಟಿ ಆರೋಗ್ಯವನ್ನ ಅನುಗ್ರಹಿಸು ಎಂದು ಪ್ರಾರ್ಥಿಸ್ತೇವೆ. ಈ ರೀತಿಯಲ್ಲಿ ಕರ್ತನೆ ನೀನು ತಾನೇ ಈ ಪರಿಶುದ್ಧ ಆರಾಧನೆಯ ಆದಿಯೂ ಮಧ್ಯಸ್ಥನು ಅಂತ್ಯವೂ ಆಗಿದುಕೊಂಡು ಮಹಿಮೆ ಹೊಂದಿಕೊಳ್ಳಬೇಕಾಗಿ ನಜರೇತಿನ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೆ, ಆಮೇನ್. ಪರಲೋಕದಲ್ಲಿರು ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸಿ ಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನದೇ ಸ್ವಾಮಿ, ಆಮೇನ್. ಈ ಹೊತ್ತಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂತ ಪರಿಶುದ್ಧ ವಾಕ್ಯದ ಭಾಗವು ಕೀರ್ತನೆಗಳು 147 3ನೇ ವಚನ. ದ ಬುಕ್ ಆಫ್ ಸಾಮ್ಸ್ ನಂಬರ್ 147 ವರ್ಸ್ 3. ಇಲ್ಲಿ ದೇವರ ವಾಕ್ಯವು ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ: ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ ಎನ್ನುವಂಥದ್ದೇ. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ, ಆಮೇನ್. ಸಭೆಗೆ ಸಾರಿ ತಿಳಿಸುವಂತ ಪ್ರಕಟಣೆಗಳು. ಯಥಾ ಪ್ರಕಾರವಾಗಿ ನಮ್ಮ ಆನ್ಲೈನ್ ವರ್ಶಿಪ್ ಸರ್ವಿಸ್ ಪ್ರತಿ ಭಾನುವಾರ ಮುಂಜಾನೆ 9 ಗಂಟೆಗೆ ನಡೆಸಲ್ಪಡುತ್ತದೆ. ದಯಮಾಡಿ ಈ ಪರಿಶುದ್ಧ ಆರಾಧನೆಯಲ್ಲಿ ಎಲ್ಲರೂ ಪಾಲು ತೆಗೆದುಕೊಂಡು ದೇವರನ್ನ ಮಹಿಮೆ ಪಡಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಕರ್ತನಲ್ಲಿ ಪ್ರಿಯವಾದವರೇ, ನಿಮ್ಮ ಕಾಣಿಕೆಗಳನ್ನ, ನಿಮ್ಮ ಟೈಟ್ಸ್ಗಳನ್ನ ಈ ಒಂದು ಕೋವಿಡ್ ಲಾಕ್ಡೌನ್ ಇರುವುದರಿಂದ ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತೇವೆ, ನೀವು ಆನ್ಲೈನ್ ಮುಖಾಂತರವಾಗಿ ನಿಮ್ಮ ಟೈಟ್ಸ್ಗಳನ್ನ ಮತ್ತು ನಿಮ್ಮ ಸಂಡೇ ಆಫರಿಂಗ್ಸ್ಗಳನ್ನ ತಾವು ನೀಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಮತ್ತು ನೀವು ಟೈಟ್ಸ್ಗಳನ್ನು ಕೊಡುವಾಗ ಅಥವಾ ಕಾಣಿಕೆಗಳನ್ನು, ಸ್ಪೆಷಲ್ ಆಫರಿಂಗ್ ಅನ್ನು ಕೊಡುವಾಗ ದಯಮಾಡಿ ಸಭಾ ಪಾಲಕರುಗಳನ್ನು ಸಂಪರ್ಕಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ನಾವು ತಂದೆಯಾದ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವಂತವರಾಗಿದ್ದೇವೆ. ಯಾಕಂದರೆ ಈ ಒಂದು ಕೋವಿಡ್-19 ಪ್ಯಾಂಡಮಿಕ್ ನಿಮಿತ್ತವಾಗಿ ಅನೇಕ ಬಡ ಕುಟುಂಬಗಳಲ್ಲಿ, ನಮ್ಮ ಸಭೆಯ ಅನೇಕ ಬಡ ಕುಟುಂಬಗಳಲ್ಲಿ ಕಷ್ಟವನ್ನ ತರುವಂತ ಸಂದರ್ಭದಲ್ಲಿ, ಆರ್ಥಿಕ ಪರಿಸ್ಥಿತಿಯು ಬಿದ್ದು ಹೋಗುವಂತ ಸಂದರ್ಭದಲ್ಲಿ, ಆಹಾರವಿಲ್ಲದೆ ಮತ್ತು ನಾನಾ ವಿಧವಾದಂತಹ ಸೌಕರ್ಯಗಳಿಲ್ಲದೆ ಕಷ್ಟವನ್ನು ಅನುಭವಿಸುವಂತ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾ ಮೇಲ್ವಿಚಾರಕರ ಒಂದು ನೇತೃತ್ವದಲ್ಲಿ ನಾವು ವಾಟ್ಸಪ್ ಮೆಸೇಜ್ ಅನ್ನ ಹಾಕಿರುವಾಗ, ರಿಕ್ವೆಸ್ಟ್ ಅನ್ನ ಮಾಡಿರುವಾಗ ಅನೇಕ ದಾನಿಗಳು ಈ ದಿವಸ ಬಡ ಕುಟುಂಬಗಳಿಗೆ ಸಹಾಯ ನೀಡುವುದಕ್ಕೋಸ್ಕರವಾಗಿ ಅವರು ಮುಂದೆ ಬಂದಿದ್ದಾರೆ. ಅದಕ್ಕೋಸ್ಕರವಾಗಿ ಈ ಸಮಯದಲ್ಲಿ ಯಾರ್ಯಾರು ಎಷ್ಟು ಒಂದು ಕಾಣಿಕೆಗಳನ್ನ ಈ ಒಂದು ಕೋವಿಡ್-19 ರಿಲೀಫ್ ಫಂಡ್ಗೋಸ್ಕರವಾಗಿ ಕೊಟ್ಟಿದ್ದಾರೋ ಅವರ ಹೆಸರುಗಳನ್ನು ನಾವು ಓದಲಿಕ್ಕೆ ಬಹಳಷ್ಟು ಸಂತೋಷ ಪಡುತ್ತೇವೆ. ಮಿಸಸ್ ರಸಿಕಾ ಎನ್ ಕರಡೆಯವರು 2,000 ರೂಪಾಯಿಗಳನ್ನ ಅವರು ಈ ಕೋವಿಡ್-19 ರಿಲೀಫ್ ಫಂಡಿಗೋಸ್ಕರವಾಗಿ ಕೊಟ್ಟಿರುತ್ತಾರೆ. ಮಿಸ್ಟರ್ ಆರ್ ಜಯಕುಮಾರ್ ಮತ್ತು ಅವರ ಕುಟುಂಬದವರು 5,000 ರೂಪಾಯಿಗಳನ್ನ ಕೊಟ್ಟಿರುತ್ತಾರೆ. ಮಿಸಸ್ ಡಾಕ್ಟರ್ ನಿರ್ಮಲಾ ಡಿ ಸುನಾಥ್ ಮತ್ತು ಅವರ ಕುಟುಂಬದವರು 60,000 ರೂಪಾಯಿಯ ಚೆಕ್ ಅನ್ನ ಕೊಟ್ಟಿರುತ್ತಾರೆ. ಮಿಸ್ಟರ್ ಸುನೀಲ್ ರಾವ್ ಮತ್ತು ಅವರ ಕುಟುಂಬದವರು 2,000 ರೂಪಾಯಿಗಳನ್ನ ಕೊಟ್ಟಿರುತ್ತಾರೆ. ಮಿಸಸ್ ವಿಮಲಾಕ್ಷಿ ಮೋರೆಯವರು 3,000 ರೂಪಾಯಿಗಳನ್ನ ಕೊಟ್ಟಿರುತ್ತಾರೆ. ತಂದೆಯಾದ ದೇವರು ಈ ದಾನಿಗಳನ್ನ ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಲಿ. ಇವರು ನಿಜ ಒಂದು ದೇವರ ಮಕ್ಕಳು ಎನ್ನಿಸಿಕೊಳ್ಳುವಂತ ಕಾರ್ಯವನ್ನ ತಂದೆಯಾದ ದೇವರು ಇವರಿಗೆ ಅನುಗ್ರಹ ಮಾಡಿರುವುದರಿಂದ ತಂದೆಯಾದ ದೇವರು ಇವರನ್ನ ಆಶೀರ್ವದಿಸಲಿ ಎಂದು ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಮಾನ್ಯ ಜಿಲ್ಲಾ ಮೇಲ್ವಿಚಾರಕರ ಪರವಾಗಿ, ಅಡಾಕ್ ಕಮಿಟಿ ಪರವಾಗಿ, ಸಭೆಯ ಪರವಾಗಿ ಈ ದಾನಿಗಳಿಗೆ ನಾವು ತುಂಬು ಹೃದಯದ ವಂದನೆಗಳನ್ನ ಸಲ್ಲಿಸುವಂತವರಾಗಿದ್ದೇವೆ. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಮತ್ತು
ವಿಶೇಷವಾಗಿ ಇನ್ನು ಅನೇಕ ದಾನಿಗಳು ಮುಂದೆ ಬರುವುದಾದರೆ ನಾವು ಈ ಬಡ ಜನರಿಗೆ ಸಹಾಯ ನೀಡುವುದಕ್ಕೆ ಅನುಕೂಲವಾಗುತ್ತದೆ. ಅದಕ್ಕೋಸ್ಕರವಾಗಿ ಭಕ್ತರಲ್ಲಿ ಕೇಳಿಕೊಳ್ಳುತ್ತೇವೆ, ತಾವು ಇದರಲ್ಲಿ ಭಾಗವಹಿಸಿ ಕರ್ತನು ಕೊಟ್ಟಂತ, ನಿಮಗೆ ನೀಡಿದಂತಹ ಆರೋಗ್ಯ, ಐಶ್ವರ್ಯ, ನಿಮಗೆ ನೀಡಿದಂತಹ ಸಹಾಯದ ಮನಸ್ಸು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡುವಂತೆ ನಿಮ್ಮನ್ನು ನಡೆಸಲಿ ಎನ್ನುವಂಥದ್ದೇ ನಮ್ಮ ಪ್ರಾರ್ಥನೆಯಾಗಿದೆ. ಕೃತಜ್ಞತಾ ಕಾಣಿಕೆಗಳು ಬಂದಿವೆ. ಮಿಸಸ್ ಸರೋಜಿನಿ ಎಸ್ ಹುಕ್ಕೇರಿ ಅವರು ದೇವರು ಮಾಡಿದಂಥ ಮಹೋಪಕಾರಗಳನ್ನು ನೆನೆಸಿಕೊಂಡು 5,000 ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ಮತ್ತು ಅದು ಮಾತ್ರವಲ್ಲದೆ ಮಿಸಸ್ ಸುನೀತಾ ಎಸ್ ರಾವ್ ಅವರು ಕೂಡ ಅವರು 25 ವರ್ಷದ ಸೇವೆಯನ್ನ ಮಾಡಿರುವುದರಿಂದ 10,000 ರೂಪಾಯಿಗಳನ್ನ ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ತಂದೆಯಾದ ದೇವರು ಈ ಕುಟುಂಬಗಳನ್ನ ಹೇರಳವಾಗಿ ಆಶೀರ್ವದಿಸಿ ಈ ಕುಟುಂಬದಲ್ಲಿ ಸದಾಕಾಲ ಆತನ ಪ್ರಸನ್ನತೆ ನಿರಿಸಿ ಕೈ ಹಿಡಿದು ಮುನ್ನಡೆಸಲಿ ಎನ್ನುವಂಥದ್ದೇ ನಮ್ಮ ಪ್ರಾರ್ಥನೆಯಾಗಿದೆ. ಈ ವಾರದಲ್ಲಿ ಜನ್ಮ ದಿವಸ ಮತ್ತು ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವಂತವರ ಹೆಸರುಗಳು ಈ ರೀತಿಯಲ್ಲಿವೆ. ದಿನಾಂಕ 23/5/2021 ಮಿಸಸ್ ಸ್ವಾತಿ ಎಸ್ ಮೊಹರೆ, ಮಿಸ್ಟರ್ ಜಯಕುಮಾರ್ ಇ ಜಾಫ್ರಿ ಮತ್ತು ಪ್ರಿನ್ಸೆಸ್ ಸೂಸನ್ ವಿ ಘೋರ್ಪಡೆ. 24ನೇ ತಾರೀಕಿನಂದು ಮಿಸ್ಟರ್ ನೋಯಲ್ ಡಿ ಚಿಲ್ಲಾಳ್. 25ನೇ ತಾರೀಕಿನಂದು ಮಿಸ್ಟರ್ ವಿಜಯ್ ಕುಮಾರ್ ಕರ್ಬನ್ನವರ್, ಮಿಸ್ಟರ್ ಥಾಮಸ್ ಎಫ್ ಪಾಲ್, ಮಿಸ್ ಸಿಲ್ವಿಯಾ ಜೋಸೆಫ್. 26ನೇ ತಾರೀಕಿನಂದು ಮಾಸ್ಟರ್ ಯೋಧಾ ಎಸ್ ಸ್ಯಾಮ್ಯುಯಲ್, ಮಿಸಸ್ ಎಲಿಜಬೆತ್ ಪಿ ಆರ್, ರಿಯಾ ಗಾಯಕ್ವಾಡ್. 27ನೇ ತಾರೀಕಿನಂದು ಮಿಸಸ್ ಪ್ರಮಿಳಾ ಐ ಪಾಲ್, ಮಾಸ್ಟರ್ ರೋನಿತ್ ಮೋಸಸ್ ಚಿತ್ರಾಗರ್, ಮಿಸ್ ಅಮೃತ ಆರ್ ಮೊಹರೆ, ಮಿಸಸ್ ಶೀಲಾ ಡಿ ಹುಣ್ಶ್ಯಾಳ್, ಮಿಸ್ಟರ್ ರವೀಂದ್ರನಾಥ್ ಡಿ ಅರ್ಲಿಕಟ್ಟಿ. 28ನೇ ತಾರೀಕಿನಂದು ಬೇಬಿ ಜಾಸ್ಮಿನ್ ಜಯರಾಜ್ ಮೂಡಲ್ಗಿ. 29ನೇ ತಾರೀಕಿನಂದು ಮಿಸಸ್ ಎಸ್ಥರ್ ಗ್ಲೋರಿ ಎಸ್ ಧಾರವಾಡ್ಕರ್, ಮಿಸ್ ಶಾರೋನ್ ಎಫ್ ಬಾನಿಕಟ್ಟಿ ಆಗಿರುತ್ತಾರೆ. ಈ ವಾರದಲ್ಲಿ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವಂತವರ ಹೆಸರುಗಳು ಈ ರೀತಿಯಲ್ಲಿವೆ. ದಿನಾಂಕ 23/5/2021 ಮಿಸ್ಟರ್ ಸುನೀಲ್ ಎಸ್ ಹುಕ್ಕೇರಿ ಅಂಡ್ ಮಿಸಸ್ ಶಾಲಿನಿ ಎಸ್ ಹುಕ್ಕೇರಿ, ಮಿಸ್ಟರ್ ದೀಪಕ್ ಎಸ್ ನಡ್ಕಿನ್ಮನಿ ಅಂಡ್ ಮಿಸಸ್ ದೀನಾ ಡಿ ನಡ್ಕಿನ್ಮನಿ, ಮಿಸ್ಟರ್ ಸನ್ನಿ ಬಿ ಕರ್ಕಡ ಅಂಡ್ ಮಿಸಸ್ ಗ್ರೇಸ್ ಎಸ್ ಕರ್ಕಡ, ಮಿಸ್ಟರ್ ಭರತ್ ಅಂಡ್ ಮಿಸಸ್ ಜಾಸ್ಮಿನ್ ಬಿ ಅವರಾಗಿರುತ್ತಾರೆ. 24ನೇ ತಾರೀಕಿನಂದು ಮಿಸ್ಟರ್ ಸ್ಯಾಮ್ಯುಯಲ್ ಕೆ ದೊಡ್ಡಣ್ಣವರ್ ಅಂಡ್ ಮಿಸಸ್ ಮಾರ್ತಾ ಎಸ್ ದೊಡ್ಡಣ್ಣವರ್, ಮಿಸ್ಟರ್ ರಾಬಿನ್ಸನ್ ದೊಡ್ಡಣ್ಣವರ್ ಅಂಡ್ ಮಿಸಸ್ ಜೆನೆಟ್ ಆರ್ ದೊಡ್ಡಣ್ಣವರ್, ಮಿಸ್ಟರ್ ಮಧುಕರ್ ಎಂ ಉತ್ತಂಗಿ ಅಂಡ್ ಮಿಸಸ್ ಪ್ರಭಾವತಿ ಎಂ ಉತ್ತಂಗಿ. 25ನೇ ತಾರೀಕಿನಂದು ಮಿಸ್ಟರ್ ಪ್ರಭಾಕರ್ ಎಂ ಹುಲಿಕವಿ ಅಂಡ್ ಮಿಸಸ್ ಅರ್ಪಣಾ ಪಿ ಹುಲಿಕವಿ, ಮಿಸ್ಟರ್ ಬಾಲಚಂದ್ರ ಕೊನ್ನೂರ್ ಅಂಡ್ ಮಿಸಸ್ ವಿಮಲ್ ಬಿ ಕೊನ್ನೂರ್, ಮಿಸ್ಟರ್ ಅಂಡ್ ಮಿಸಸ್ ಸುಂದರ್ ಎನ್ ಹಂಚಿನ್ಮನಿ. 27ನೇ ತಾರೀಕಿನಂದು ಮಿಸ್ಟರ್ ಪಾಲ್ರಾಜ್ ಹೆಚ್ ಮಾರಿಯಾಳ್ ಅಂಡ್ ಮಿಸಸ್ ಕೃಪಾ ಪಾಲ್ರಾಜ್ ಮಾರಿಯಾಳ್, ಮಿಸ್ಟರ್ ಅಮಿತ್ ಡಿ ಹುಣ್ಶ್ಯಾಳ್ ಅಂಡ್ ಮಿಸಸ್ ಪ್ರೀತಿ ಅಮಿತ್ ಹುಣ್ಶ್ಯಾಳ್, ಮಿಸ್ಟರ್ ಚಂದ್ರಶೇಖರ್ ಬಿ ಮಾರಿಯಾಳ್ ಅಂಡ್ ಮಿಸಸ್ ಮೇರಿ ಸಿ ಮಾರಿಯಾಳ್. 28ನೇ ತಾರೀಕಿನಂದು ಮಿಸ್ಟರ್ ಪ್ರಕಾಶ್ ಎಂ ಹುಲಿಕವಿ ಅಂಡ್ ಮಿಸಸ್ ಶೀತಲ್ ಪಿ ಹುಲಿಕವಿ ಆಗಿರುತ್ತಾರೆ. ತಂದೆಯಾದ ದೇವರು ಮದುವೆಯ ವಾರ್ಷಿಕೋತ್ಸವವನ್ನ ಮತ್ತು ಬರ್ತ್ಡೇನ ಆಚರಿಸಿಕೊಳ್ಳುವಂತ ಈ ಎಲ್ಲ ಮಕ್ಕಳನ್ನ ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಲಿ. ಆಮೇನ್. ನಾವು ಇವರಿಗಾಗಿ ನಮ್ಮ ಶಿರಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ದೇವರೇ, ನೀನು ಮಾಡಿದಂಥ ಮಹೋಪಕಾರಗಳನ್ನ ನಾವು ನೆನೆಸಿಕೊಂಡು ನಿನಗೆ ಸಂಪೂರ್ಣ ಹೃದಯದ ಆರಾಧನೆಯನ್ನ, ಸ್ತುತಿ ಸ್ತೋತ್ರಗಳನ್ನ, ವಂದನೆಗಳನ್ನ ಸಲ್ಲಿಸ್ತೇವೆ. ಬರ್ತ್ಡೇ ಆಚರಿಸಿಕೊಳ್ಳುವಂತ ನಿನ್ನ ಮಕ್ಕಳನ್ನ, ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವಂತ ನಿನ್ನ ಮಕ್ಕಳನ್ನ, ಕೋವಿಡ್-19 ರಿಲೀಫ್ ಫಂಡ್ಗೋಸ್ಕರವಾಗಿ ಬಡ ಜನರಿಗೆ ಸಹಾಯ ನೀಡುವುದಕ್ಕಾಗಿ ಮುಂದೆ ಬಂದಂತ ಎಲ್ಲ ದಾನಿಗಳನ್ನ, ಕೃತಜ್ಞತಾ ಕಾಣಿಕೆಗಳನ್ನು ಕೊಟ್ಟಿರತಕ್ಕಂಥ ಕುಟುಂಬಗಳನ್ನ ನೀನು ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಅವರ ಜೀವನದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡು ಕರ್ತನೆ. ಅವರನ್ನ ಕೈ ಬಿಡದೆ, ಅವರನ್ನ ತಿರಸ್ಕರಿಸದೆ, ಅವರನ್ನ ನಾಶಭಂಗಪಡಿಸದೆ ನಿನ್ನ ಪ್ರಸನ್ನತೆಯಿಂದ ತುಂಬಿಸಿ ಕೈ ಹಿಡಿದು ಮುನ್ನಡೆಸಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಶಾಂತಿ, ಸಮಾಧಾನ, ಸಮೃದ್ಧಿ
ನೆಮ್ಮದಿ, ಆರೋಗ್ಯ, ನಿನ್ನ ಬೆಳಕು, ರಕ್ಷಣೆಯನ್ನ ಅವರಿಗೆ ದಯಪಾಲಿಸಿ ನೀನು ತಾನೇ ಮಹಿಮೆಯನ್ನು ಹೊಂದಿಕೊಳ್ಳಬೇಕಾಗಿ ನಜರೇತಿನ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೆ, ಆಮೇನ್. ಈ ಸಮಯದಲ್ಲಿ ನಾವು ದೇವರ ನಿತ್ಯ ಜೀವದ ವಾಕ್ಯವನ್ನ ಧ್ಯಾನ ಮಾಡುವ ಸಮಯವಾಗಿದೆ. ಕರ್ತನು ನಮ್ಮೊಟ್ಟಿಗೆ ಮಾತನಾಡಲಿಕ್ಕಿದ್ದಾನೆ ಪ್ರಿಯರೇ. ಭಯವನ್ನ, ತೊಂದರೆಯನ್ನ, ಕಷ್ಟವನ್ನ, ಚಿಂತನೆಯನ್ನ ಈ ಸಮಯದಲ್ಲಿ ವಾಕ್ಯದ ಮುಖಾಂತರವಾಗಿ ಕರ್ತನು ತೆಗೆದುಹಾಕಲಿಕ್ಕಿದ್ದಾನೆ. ಈ ಸಮಯದಲ್ಲಿ ಮಾನ್ಯ ಜಿಲ್ಲಾ ಮೇಲ್ವಿಚಾರಕರು ನಮ್ಮನ್ನ ದೇವರ ಪರಿಶುದ್ಧ ವಾಕ್ಯದಲ್ಲಿ ನಡೆಸುವಂತವರಾಗಿರುತ್ತಾರೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ದಿನ ಧ್ಯಾನಕ್ಕಾಗಿ ಆರಿಸಿಕೊಳ್ಳಲ್ಪಟ್ಟಿರ್ತಕ್ಕಂಥ ವೇದ ಭಾಗ ಈಗಾಗಲೇ ಓದಲ್ಪಟ್ಟಿದೆ. ಕೀರ್ತನೆ 147 3ನೇ ವಚನ. ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ. ಈ ಕರೋನಾ ಸಮಯದಲ್ಲಿ ಲಕ್ಷಾದಿ ಲಕ್ಷ ಜನರ ಹೃದಯಗಳು ಮುರಿಯಲ್ಪಟ್ಟಿವೆ. ಮುರಿದ ಮನಸ್ಸುಳ್ಳವರಾಗಿದ್ದಾರೆ. ಈ ಕರೋನಾ ಬಡವರನ್ನು ಬಿಡಲಿಲ್ಲ, ಶ್ರೀಮಂತರನ್ನು ಕೂಡ ಬಿಡಲಿಲ್ಲ, ಎಲ್ಲರನ್ನು ಕೂಡ ಬಾಧಿಸುತ್ತಾ ಇದೆ. ಶ್ರಮೆಯನ್ನು ಅನುಭವಿಸ್ತಾ ಇದ್ದಾರೆ. ಆದರಣೆ ಇಲ್ಲದೆ, ನೆಮ್ಮದಿ ಇಲ್ಲದೆ, ಶಾಂತಿ ಇಲ್ಲದೆ, ಸಮಾಧಾನ ಸಿಕ್ಕದೆ ಭಯಂಕರವಾದ ರೀತಿಯ ಪರಿಸ್ಥಿತಿಯಲ್ಲಿ ಮುರಿದ ಮನಸ್ಸುಳ್ಳವರಾಗಿ ಅನೇಕರು ಬಾಧೆಯನ್ನ ಅನುಭವಿಸ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ದಾವೀದನು ಬರೆಯುತ್ತಾನೆ, ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುವಾತನು ಒಬ್ಬಾತನು ಇದ್ದಾನೆ. ಅಂಥವರ ಗಾಯಗಳನ್ನು ಕಟ್ಟುವಾತನು ಒಬ್ಬ ವೈದ್ಯನಿದ್ದಾನೆಂಬುದಾಗಿ ಕರೆ ನೀಡುತ್ತಾನೆ. ಆದ್ದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿ, ಆ ಕ್ರಿಸ್ತನೆಡೆಗೆ, ಆತನೆಡೆಗೆ ನಿನ್ನ ಹೃದಯವನ್ನು ಎತ್ತಿ ಆ ನಿನ್ನ ಹೃದಯದ ಪರಿಸ್ಥಿತಿಯನ್ನ ಆತನ ಮುಂದೆ ನೀನು ಹೇಳಿಕೊಳ್ಳುವವನಾಗಿರಬೇಕು. ಒಂದು ಕಡೆ ಕರೋನಾ ಪರಿಸ್ಥಿತಿಗಳು ಆದರೆ ಇನ್ನೊಂದೆಡೆ ಭಯಂಕರವಾದಂಥ ಪ್ರಕೃತಿ ವಿಕೋಪಗಳು ಉಂಟಾಗುತ್ತಾ ಇವೆ. ಕರ್ತನಲ್ಲಿ ಪ್ರಿಯವಾದವರೇ, ಬಿರುಗಾಳಿ ಇರಬಹುದು, ಸುಂಟರ ಗಾಳಿ ಇರಬಹುದು, ಬೆಂಕಿ ಮಳೆ ಇರಬಹುದು, ಕಲ್ಮಳೆ ಇರಬಹುದು, ಹಿಮ, ಹಬೆ, ಬಿಸಿಗಾಳಿ, ಭೂಕಂಪ ಹಾಗೂ ಪ್ರಾಕೃತಿಕವಾದಂಥ ಯಾವುದೇ ಏರುಪೇರುಗಳು ಉಂಟಾದರೂ ಅವೆಲ್ಲವೂ ಏನನ್ನು ಸೂಚಿಸ್ತವೆ ಎಂಬುದಾಗಿ ನೋಡುವಾಗ ದಾವೀದನು 148ನೇ ಕೀರ್ತನೆ 8ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ಇವು ಆತನ ಅಪ್ಪಣೆಯನ್ನು ನೆರವೇರಿಸುವ ವಿಷಯಗಳಾಗಿವೆ ಎಂಬುದಾಗಿ ಹೇಳ್ತಾನೆ. ಯಾಕಾಗಿ ದೇವರು ಇವುಗಳನ್ನು ಉಪಯೋಗಿಸ್ತಾನಂದ್ರೆ, ಅವಿಧೇಯನಾಗಿರುವಂಥ ಮಾನವನನ್ನು ವಿಧೇಯನನ್ನಾಗಿ ಮಾಡುವುದಕ್ಕಾಗಿ. ಅದೇ ಸಂದರ್ಭದಲ್ಲಿ ಈ ಪ್ರಕೃತಿ ವಿಕೋಪಗಳಿಗೂ ಕೂಡ ಎಲ್ಲೆಯನ್ನ, ಮೇರೆಯನ್ನ ಗೊತ್ತು ಮಾಡಿದ್ದಾನೆ. ಅದನ್ನು ಕೂಡ ದಾವೀದನು ಹೇಳ್ತಾನೆ 104ನೇ ಕೀರ್ತನೆ 9ರಲ್ಲಿ, ಜಲರಾಶಿಗಳು ಬಂದು ಪುನಃ ಭೂಮಿಯನ್ನು ಮುಚ್ಚಿಕೊಳ್ಳದ ಹಾಗೆ ಮೇರೆಯನ್ನು ಗೊತ್ತು ಮಾಡಿದ್ದೇನೆ ಎಂಬುದಾಗಿ ಹೇಳ್ತಾನೆ.
ಅಷ್ಟು ಮಾತ್ರವಲ್ಲದೆ ಯೋಬ 38ನೇ ಅಧ್ಯಾಯದಲ್ಲಿ 8, 9, 10ನೇ ವಚನಗಳನ್ನು ನೀವು ಓದಿಕೊಳ್ಳುವುದಾದರೆ, ಸಮುದ್ರವು ಗರ್ಭವನ್ನು ಭೇದಿಸಿಕೊಂಡು ಬರಲು ಅದರ ದ್ವಾರಗಳನ್ನು ಮುಚ್ಚಿದವರು ಯಾರು? ಇದಲ್ಲದೆ ಸಮುದ್ರಕ್ಕೆ ತನ್ನ ಇಷ್ಟದ ಎಲ್ಲೆಯನ್ನು ಕಟ್ಟಿ ಅಗುಳಿ ಕದಗಳನ್ನು ಹಾಕಿ ಇಲ್ಲಿಯ ತನಕ ಬರಬಹುದು, ಮೀರಿ ಬರಬೇಡ, ನಿನ್ನ ತೆರೆಗಳ ಹೆಮ್ಮೆಗೆ ಇಲ್ಲೇ ತಡೆಯಾಗುವುದು ಎಂದು ಅಪ್ಪಣೆ ಕೊಟ್ಟನು ಎಂಬುದಾಗಿ ಕೂಡ ಬರೆದಿದ್ದಾನೆ. ಅಂದರೆ ದೇವರು ಪ್ರಕೃತಿಯನ್ನು ಕೂಡ ತನ್ನ ಹತೋಟಿಯಲ್ಲಿ ಹಿಡಿದುಕೊಂಡಿದ್ದಾನೆ. ಈ ಕರೋನಾ ಸಮಯದಲ್ಲಿ ಈ ಪ್ರಕೃತಿ ವಿಕೋಪಗಳು ಇನ್ನೊಂದೆಡೆ ಉಂಟಾಗುತ್ತಾ ಇವೆ. ಅನೇಕರು ಕೂಡ, ಅದರಲ್ಲೂ ಕೂಡ ಅನೇಕರು ತಮ್ಮ ಮನೆಗಳನ್ನು, ಪ್ರಾಣಗಳನ್ನು, ಬಂಧುಗಳನ್ನು ಕೂಡ ಕಳೆದುಕೊಂಡವರು ಅನೇಕರಿದ್ದಾರೆ. ಇಂಥ ಸಂದರ್ಭದಲ್ಲಿ ದೇವರ ವಾಕ್ಯ ನನಗೂ ನಿನಗೂ ಕರೆ ಕೊಡುವಂಥದ್ದೇನೆಂದರೆ, ಯೆರೆಮೀಯನ ಪ್ರವಾದನ ಗ್ರಂಥ 5ನೇ ಅಧ್ಯಾಯ 22ನೇ ವಚನದಲ್ಲಿ, ನೀವು ನನಗೆ ಅಂಜುವುದಿಲ್ಲವೋ, ನನ್ನೆದುರಿಗೆ ನಡುಗುವುದಿಲ್ಲವೋ, ಸಮುದ್ರವು ದಾಟದ ಹಾಗೆ ಅದಕ್ಕೆ ಮರಳನ್ನು ನಿತ್ಯ ನಿಬಂಧನೆಯಿಂದ ಮೇರೆಯನ್ನು ನೇಮಿಸಿದ್ದೇನಷ್ಟೇ. ತೆರೆಗಳು ಅಲ್ಲಕಲ್ಲೋಲವಾದರೂ ಮೀರಲಾರವು, ಬೋರ್ಗರೆದರು ಹಾಯಲಾರವು ಎಂಬುದಾಗಿ ಹೇಳ್ತಾನೆ. ಆದ್ದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸೃಷ್ಟಿಕರ್ತನು ಸೃಷ್ಟಿ ಮಾಡುವಾಗ ಅದ್ಭುತವಾದಂಥ ರೀತಿಯಲ್ಲಿ ಸೃಷ್ಟಿಯನ್ನು ಮಾಡಿದ್ದಾನೆ. ಬರೀ ಮಾತಿನಿಂದ ಉಂಟು ಮಾಡಿದ್ದಾನೆ. ಆ ಸೃಷ್ಟಿ ದೇವರ ಮಾತನ್ನು ಕೇಳ್ತದೆ, ದೇವರಿಗೆ ವಿಧೇಯವಾಗ್ತದೆ. ಆದರೆ ಈ ದಿನ ಮಾನವನ ಪರಿಸ್ಥಿತಿಯಾದರೂ ಏನು? ಕಣ್ಣಿದ್ದರೂ ದೇವರ ಕಾರ್ಯಗಳನ್ನು ನೋಡ್ತಾ ಇಲ್ಲ, ಕಿವಿ ಇದ್ದರೂ ದೇವರ ಕಾರ್ಯಗಳ ವಿಷಯವಾಗಿ ಕೇಳಿಸಿಕೊಳ್ಳುತ್ತಾ ಇಲ್ಲ, ಬುದ್ಧಿ ಇಲ್ಲದ ಆದ್ದರಿಂದ ಯೆರೆಮೀಯನ ಪ್ರವಾದನ ಗ್ರಂಥದಲ್ಲಿ ಬರೆಯುತ್ತಾನೆ 5ನೇ ಅಧ್ಯಾಯ 20ನೇ ವಚನದಿಂದ, ಕಣ್ಣಿದ್ದರೂ ಕಾಣದ, ಕಿವಿಯಿದ್ದರೂ ಕೇಳದ, ಬುದ್ಧಿಯಿಲ್ಲದ ಮೂಢ ಜನರೇ, ಯೆಹೋವನ ಈ ಮಾತನ್ನು ಕೇಳಿರಿ ಎಂಬುದಾಗಿ ಬರೆಯುತ್ತಾನೆ. ಜ್ಞಾನೋಕ್ತಿ 8ನೇ ಅಧ್ಯಾಯ 32ರಿಂದ 33ನೇ ವಚನಗಳಲ್ಲಿ, ಮಕ್ಕಳಿರ, ಈಗ ನನ್ನ ಕಡೆಗೆ ಕಿವಿಗೊಡಿರಿ, ನನ್ನ ಮಾರ್ಗಗಳನ್ನು ಅನುಸರಿಸುವವರೇ ಧನ್ಯರು, ಉಪದೇಶವನ್ನು ಕೇಳಿರಿ, ಅದನ್ನು ಬಿಡದೆ ಜ್ಞಾನವಂತರಾಗಿರಿ ಎಂಬುದಾಗಿ ಹೇಳ್ತಾನೆ, ಎಂಬುದಾಗಿ ಕರೆ ಕೊಡ್ತಾನೆ. ಅಂದರೆ ದೇವರ ವಾಕ್ಯ ನಮ್ಮನ್ನ ಸದಾಕಾಲ ಎಚ್ಚರಿಸುವಂಥದ್ದಾಗಿದೆ. ಮುರಿದ ಮನಸ್ಸುಳ್ಳವರನ್ನು ಕಟ್ಟುವಾತನಾಗಿದ್ದಾನೆ, ವಾಸಿ ಮಾಡುವಾತನಾಗಿದ್ದಾನೆ. ಅರ್ಥಾತ್ ಹೃದಯ ಮುರಿಯಲ್ಪಡಲಾರದು, ಆದರೆ ಹೃದಯಕ್ಕೆ ಶಾರೀರಿಕವಾಗಿ ಕಾಯಿಲೆ ಬರಬಹುದು, ಹೃದಯಕ್ಕೆ ಅನೇಕ ಸಮಸ್ಯೆಗಳು ಎದುರಾಗಬಹುದು. ಹೃದಯವು ಅದರಬಹುದು, ಅಲುಗಾಡಬಹುದು, ಮುರಿದಂಥ ಅನುಭವ ಉಂಟಾಗಬಹುದು. ಆ ನೋವಿನ ಪರಿಸ್ಥಿತಿಯನ್ನ ಮುರಿದ ಮನಸ್ಸುಳ್ಳವರು ಎಂಬುದಾಗಿ ದಾವೀದನು ವಿವರಿಸುತ್ತಾನೆ. ಇದು ಶಾರೀರಿಕವಾಗಿದ್ದರೂ ಕೂಡ ಆತ್ಮೀಯವಾಗಿ ಕೂಡ, ಶರೀರವು ಆತ್ಮಿಕವಾಗಿ ಕೂಡ ಹೃದಯವು ಮುರಿಯಲ್ಪಡುವಂತಹ ಸ್ಥಿತಿಯಲ್ಲಿರುತ್ತದೆ. ಶರೀರಕ್ಕೆ ಹೃದಯವು
ಮನಸ್ಸು ಎಷ್ಟು ಪ್ರಾಮುಖ್ಯವೋ ಹಾಗೆಯೇ ಆತ್ಮೀಯ ಜೀವಿತದಲ್ಲಿ ಕೂಡ ದೇವರು ಹೃದಯಕ್ಕೆ ಕೂಡ ಒಂದು ಪ್ರತ್ಯೇಕವಾದಂಥ ಸ್ಥಾನವನ್ನು ಕೊಟ್ಟಿದ್ದಾನೆ. ದಾವೀದನ ಜೀವನದಲ್ಲಿ ಅನೇಕ ಸಾರಿ ಇಂಥ ಮುರಿದಂಥ ಮನಸ್ಸಿನ ಪರಿಸ್ಥಿತಿಗಳು ಬಂದಾಗ ಆತನು ವಿವರಿಸುವಂಥ ಸಂಗತಿಗಳೇನೆಂದರೆ 102ನೇ ಕೀರ್ತನೆ 3 ಮತ್ತು 4ನೇ ವಚನದಲ್ಲಿ ನಾವು ನೋಡುವಾಗ, ನನ್ನ ಜೀವನವು ಹೊಗೆಯಂತೆ ಮಾಯವಾಗುತ್ತದೆ, ನನ್ನ ಎಲುಬುಗಳು ಕೊಳ್ಳೆಯಂತೆ ಸುಟ್ಟು ಹೋಗುತ್ತವೆ ಎಂಬುದಾಗಿ ಆತನು ವಿವರಿಸ್ತಾನೆ. ಬಿಸಿಲಿಗೆ ಹಸಿರಾದ ಹುಲ್ಲು ಹೇಗೆ ಒಣಗಿ ಹೋಗುತ್ತದೋ ಹಾಗೆಯೇ ಮನುಷ್ಯರು ಕೂಡ ಬಿಸಿಲಿಗೆ ಅನೇಕ ಸಾರಿ ಮೆತ್ತಗೆ ಆಗುತ್ತಾರೆ. ಪ್ರಾಣಿಗಳು ಕೂಡ ಬಲಹೀನವಾಗುತ್ತವೆ, ಪಕ್ಷಿಗಳು ಅಲೆದಾಡಿ ಸತ್ತು ಹೋಗುತ್ತವೆ, ಅನೇಕರು ಬಿಸಿಲಿನ ತಾಪ ತಾಳಲಾರದೆ ಜನರು ಕೂಡ ಸತ್ತು ಹೋಗ್ತಾರೆ. ದಾವೀದನು ಹೇಳುವಂತ ತಾತ್ಪರ್ಯ ಏನೆಂದ್ರೆ, ಹುಲ್ಲಿಗೆ ಬಿಸಿಲಿನ ತಾಪವು ಹೇಗೆ ತಾಪವನ್ನು ಉಂಟು ಮಾಡುತ್ತದೋ ಹಾಗೆಯೇ ನನ್ನ ಹೃದಯಕ್ಕೆ ಕೂಡ ಪೆಟ್ಟಾಗಿದೆ, ನನ್ನ ಹೃದಯವು ನೋವಾಗಿದೆ, ನನ್ನ ಹೃದಯವು ಕುಗ್ಗಿ ಹೋಗಿದೆ, ನನಗೆ ಗಾಯವಾಗಿದೆ. ಆದ್ದರಿಂದ ನನ್ನ ಹೃದಯವು ಮುರಿದಂಥ ಪರಿಸ್ಥಿತಿಯಲ್ಲಿದೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ಕರೋನಾ ಸಮಯದಲ್ಲಿ ಅನೇಕರು ತಮ್ಮ ಕುಟುಂಬದಲ್ಲಿರುವಂಥ ಹಿರಿಯರನ್ನು, ಅನೇಕ ಜನರನ್ನ, ಹಿತೈಷಿಗಳನ್ನ, ಬಂಧುಗಳನ್ನ ಕಳೆದುಕೊಂಡು ಮುರಿದಂಥ ಪರಿಸ್ಥಿತಿಗಳಲ್ಲಿ ನಲಗಿ ಹೋಗಿರುವಂಥ ಪರಿಸ್ಥಿತಿಯಲ್ಲಿ ದಾವೀದನು ಕೂಡ ಇಂಥ ಅನುಭವದಲ್ಲಿ ಇದ್ದಾನೆ. ಆದ್ದರಿಂದ ಹೃದಯವು ಮುರಿದಂಥ ಪರಿಸ್ಥಿತಿಯಲ್ಲಿ ಇದೆ ಎಂಬುದಾಗಿ ತಾನು ಹೇಳಿಕೊಳ್ತಾನೆ. ಅದರ ಅರ್ಥ ದಾವೀದನಿಗೆ ಹಾರ್ಟ್ ಪ್ರಾಬ್ಲಮ್ ಇಲ್ಲ, ಹಾರ್ಟ್ ಅಟ್ಯಾಕ್ ಆಗಿಲ್ಲ ಆತನಿಗೆ. ದಾವೀದನಿಗೆ ಹಾರ್ಟ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗುತ್ತಾ ಇದೆ, ಯಾವ ಪ್ರಾಬ್ಲಮ್ ಇಲ್ಲ. ಆದರೆ ಇಲ್ಲಿ ದಾವೀದನು ಮನಸ್ಸಿನ ಕುರಿತಾಗಿ ಮಾತನಾಡುತ್ತಾನೆಂದರೆ ಜೀವನದ ಕುರಿತಾದಂಥ ಅರ್ಥವನ್ನು ಕೊಡ್ತಾನೆ, ಆತ್ಮೀಯ ಜೀವನದ ಅರ್ಥವನ್ನು ಕೊಡ್ತಾನೆ. ನಾವು ನಂಬಿಕೆ ಯಾತ್ರೆಯಲ್ಲಿದ್ದೇವೆ, ಆತ್ಮೀಯ ಯಾತ್ರೆಯಲ್ಲಿದ್ದೇವೆ. ಜೀವನದಲ್ಲಿ ಅನೇಕ ಪರಿಸ್ಥಿತಿಗಳು ಎದುರಾಗಿ, ಸಮಸ್ಯೆಗಳು ಎದುರಾಗಿ ಬರುವಾಗ ಅಂಥ ಪರಿಸ್ಥಿತಿಗಳಿಗೆ ನೋವುಂಟಾಗಿ, ತೊಂದರೆಗಳುಂಟಾಗಿ, ಬಾಧೆ ಪಡುತ್ತಾ ನಲಗಿ ಹೋಗಿ ಮುರಿದಂಥ ಅನುಭವವು ಹೆಚ್ಚಾದಾಗ ಇಂಥ ಪರಿಸ್ಥಿತಿ, ಈ ಅನುಭವವನ್ನು, ದಾವೀದನಿಗುಂಟಾದಂಥ ಅನುಭವವನ್ನು ನಾವು ಕೂಡ ಅನೇಕ ಸಾರಿ ಅನುಭವಿಸಿರ್ಲಿಕ್ಕೆ ಸಾಕು. ಕೆಲವು ಸಾರಿ ಮಾನಸಿಕ ಒತ್ತಡಗಳು ಹೆಚ್ಚಾಗಿ ನಿರಾಶೆ, ಕೆಲವು ಸಾರಿ ನಿರುತ್ಸಾಹ, ಸಮಸ್ಯೆಗಳಿಂದಾಗಿ, ಸೈತಾನನ ದಾಳಿಯಿಂದಾಗಿ, ಸೈತಾನನ ಬೀಸುವ ಬಿರು ಬಾಣಗಳ ನಿಮಿತ್ತವಾಗಿ, ಕೆಲವು ಸಾರಿ ಶರೀರಕ್ಕೆ ಬರುವ ವ್ಯಾಧಿಗಳ ನಿಮಿತ್ತವಾಗಿ, ಹೃದಯವು ಕೆಲವು ಸಾರಿ ಕುಗ್ಗಿ ಹೋಗಿರುವಂಥ ಪರಿಸ್ಥಿತಿಯಲ್ಲಿ, ಡಿಪ್ರೆಷನ್ ಆದಂಥ ಪರಿಸ್ಥಿತಿಯಲ್ಲಿ, ನಿರಾಶೆಗೆ, ನಿರುತ್ಸಾಹಕ್ಕೆ ಒಳಗಾಗುತ್ತೇವೆ. ಮುರಿದ ಮನಸ್ಸಿನ ಆ ಅನುಭವ ಉಂಟಾಗುತ್ತದೆ. ಪ್ರತಿ ಮನುಷ್ಯನು ಹುಟ್ಟಿದ ಮೇಲೆ ಅನೇಕ ಸಾರಿ ಇಂಥ ಮುರಿದ ಮನಸ್ಸಿನ ಅನುಭವದ ಆ ಮಾರ್ಗದಲ್ಲಿ ಹೋಗಲೇಬೇಕಾಗಿದೆ. ಒಂದು ಸಾರಿ ಮಾರ್ತಾ ಮರಿಯಳ ಜೀವಿತದಲ್ಲಿ ಕೂಡ ಅಂಥ ಮುರಿದ ಮನಸ್ಸಿನ ಅನುಭವವನ್ನು ಅವರು ಕೂಡ ಅನುಭವಿಸ್ತಾರೆ.
ಯಾವಾಗಂದರೆ ಲಾಜರನು ತಮ್ಮನು ಸತ್ತು ಹೋಗಿದ್ದಾನೆ. ಅವರ ಹೃದಯ ಮುರಿದು ಹೋಗಿದೆ. ಮನಸ್ಸು ಮುರಿದಂಥ ಮನಸ್ಸಿನ ಭಾವನೆಗಳಿಂದ, ಅನುಭವದಿಂದ ಮನೆಯಲ್ಲಿ ಕುಳಿತಿದ್ದಾರೆ. ಆದರೆ ಒಂದು ದಿನ ದಾವೀದನು ಹೇಳಿದಂತೆ ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡ್ತಾನೆ ಎಂಬುದಾಗಿ ಕರೆಕೊಟ್ಟಂತೆ ಆ ಯೇಸು ಆ ಮಾರ್ಥ ಮರಿಯಳ ಮನೆಗೆ ಬಂದು ವಿಚಾರಿಸಿ ಸಮಾಧಿಗೆ ಹೋಗಿ 4 ದಿನವಾದ ಬಳಿಕ 4 ದಿನದಲ್ಲಿ ಆ ಲಾಜರನನ್ನು ಎಬ್ಬಿಸುವಾಗ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆ ಮುರಿದ ಮನಸ್ಸುಳ್ಳವರ ಆ ಕುಟುಂಬದ ಹೃದಯವನ್ನು ವಾಸಿ ಮಾಡ್ತಾನೆ, ಗುಣಪಡಿಸ್ತಾನೆ. ಯಾಯಿರನು ಕೂಡ ಒಂದು ಸಾರಿ ಯೇಸುವಿನ ಬಳಿಗೆ ಬರ್ತಾನೆ. ಯಾಯಿರನು ತನ್ನ 12 ವರ್ಷದ ಮಗಳನ್ನು ಅದ್ಭುತವಾಗಿ ಬೆಳೆಸಿದ್ದಾನೆ, ಅದ್ಭುತವಾಗಿ ನೋಡಿಕೊಂಡಿದ್ದಾನೆ. ಆ ಅದ್ಭುತವಾದಂಥ ರೀತಿಯಲ್ಲಿ ತನ್ನ ಮಗಳನ್ನು ನೋಡಿಕೊಂಡಿದ್ದಾನೆ. ಆದರೆ ಒಂದು ದಿನ ಆಕೆ ಮಂಚ ಹತ್ತಿದ್ದಾಳೆ, ರೋಗ ಹತ್ತಿದೆ, ಸಾಯುವ ಪರಿಸ್ಥಿತಿಯಲ್ಲಿದ್ದಾಳೆ. ಹೇಗೋ ಮಾಡಿ ನನ್ನ ಮಗಳನ್ನು ಕಾಪಾಡಿಕೊಳ್ಳಬೇಕು, ರಕ್ಷಣೆ ಮಾಡಿಕೊಳ್ಳಬೇಕು ಎಂಬುದಾಗಿ ಪರದಾಡುತ್ತಾ ನೋಡುತ್ತಾ ಇರುವಾಗ, ಮುರಿದ ಮನಸ್ಸುಳ್ಳವರು ವಾಸಿ ಮಾಡುವಂತ ಒಬ್ಬ ಯೇಸು ಎನ್ನುವಂಥ ವ್ಯಕ್ತಿ ಇದ್ದಾನೆ ಎಂಬುದಾಗಿ ಆತನು ಯೇಸುವಿನ ಬಳಿಗೆ ಕುರಿತಾಗಿ ತಿಳ್ಕೊಂಡಿದ್ದರಿಂದ ಯೇಸುವಿನ ಬಳಿಗೆ ಹೋಗಿ, ಸ್ವಾಮಿ, ನೀನು ನನ್ನ ಮನೆಗೆ ಬರಬೇಕು, ನನ್ನ ಮಗಳನ್ನು ವಾಸಿ ಮಾಡಬೇಕೆಂಬುದಾಗಿ ನೋಡ್ತಾ ಕೇಳಿಕೊಳ್ಳುತ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು ಮುರಿದ ಮನಸ್ಸುಳ್ಳವರನ್ನು ಮುಟ್ಟುವಾತನಾಗಿದ್ದಾನೆ, ವಾಸಿ ಮಾಡುವಾತನಾಗಿದ್ದಾನೆ, ಅವರ ಗಾಯಗಳನ್ನು ಕಟ್ಟುವಾತನಾಗಿದ್ದಾನೆ. ಈ ದಿನ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ಸಭೆಯಲ್ಲಿ ಅನೇಕ ಕುಟುಂಬಗಳು ಈ ಕರೋನಾ ಸಮಯದಲ್ಲಿ ಮನೆಯಲ್ಲಿ ಅನೇಕರನ್ನು ಕಳೆದುಕೊಂಡಿರಬಹುದು, ನೋವುಂಟಾಗಿರಬಹುದು, ಬಾಧೆ ಪಡ್ತಾ ಇರಬಹುದು, ಕಣ್ಣೀರು ಸುರಿಸ್ತಾ ಇರಬಹುದು, ಯಾತನೆ ಪಡುತ್ತಾ ಇರಬಹುದು. ಆದರಣೆ ಇಲ್ಲದೆ ನೋವಿನಲ್ಲಿ ಕುಟುಂಬ ಮಕ್ಕಳನ್ನು ನೋಡಿಕೊಳ್ಳುತ್ತಾ ಇರುವಾಗ, ನನ್ನ ಪ್ರಿಯ ಸಹೋದರ ಸಹೋದರಿ, ದಾವೀದನು ಕೂಡ ಮುರಿದ ಮನಸ್ಸನ್ನು ಹೊಂದಿದ್ದ ಒಂದು ಸಮಯದಲ್ಲಿ ಗಾಯವನ್ನು ಕೂಡ ಅನುಭವಿಸಿದ್ದಾನೆ. ಅಂಥದ್ದೇ ಆ ಗಾಯ, ಆ ನೋವು ನಿನಗೂ ಕೂಡ ಬಂದಿರುವಾಗ ಆ ದಾವೀದನ ಅನುಭವದಿಂದ ಹೇಳ್ತಾನೆ, ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುವಾತನು ಇದ್ದಾನೆ, ಅವರ ಗಾಯವನ್ನು ಕಟ್ಟುವಾತನಿದ್ದಾನೆ, ಅವರನ್ನು ಸಂತೈಸುವಾತನಿದ್ದಾನೆ, ಅವರನ್ನು ಬಲಪಡಿಸುವಾತನಿದ್ದಾನೆ, ಅವರ ಜೀವಿತದಲ್ಲಿ ಸಮಾಧಾನವನ್ನು ತರುವಾತನಿದ್ದಾನೆ. ಕರೋನಾ ಇರಲಿ, ಸಮಸ್ಯೆಗಳಿರಲಿ, ಸುತ್ತಮುತ್ತಲು ಪ್ರಕೃತಿಯ ವಿಕೋಪಗಳು ಬರಲಿ, ನಿನ್ನನ್ನು ಕಾಪಾಡುವ ದೇವರು ಆ ಕ್ರಿಸ್ತನು ಇದ್ದಾನೆಂಬುದಾಗಿ ದಾವೀದನು ನನಗೂ ನಿನಗೆ ಘಂಟಾಘೋಷವಾಗಿ ಹೇಳ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಭಕ್ತಿಯಿಂದ ಆತನ ಕಡೆಗೆ ನೋಡೋಣ. ನೀನು ನೋವಿನಲ್ಲಿದ್ದರೂ ಕೂಡ ಸರಿ, ನೀನು ಸಂತೋಷವಾಗಿದ್ದರೂ ಸರಿ, ನೀನು ಬಾಧೆಯಲ್ಲಿದ್ದರೂ ಸರಿ, ಬಲಹೀನ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಸರಿ, ನೀನು ನಾನು ಆ ಕರ್ತನೆಡೆಗೆ ಕಣ್ಣೆತ್ತಿ ನೋಡಿ ಆತನ ಕಡೆಯಿಂದ ಸ್ವಸ್ಥತೆಯನ್ನು, ಆತನ ಕಡೆಯಿಂದ ಆತನು ಗಾಯಗಳನ್ನು ಕೂಡ ಕಟ್ಟುವಾತನಾಗಿದ್ದಾನೆ. ಆತನು ನಿನ್ನ ಜೀವನದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಮಕ್ಕಳ ಜೀವಿತದಲ್ಲಿರ್ಬೋದು, ನಿನ್ನ ಜೀವಿತದಲ್ಲಿರ್ಬೋದು, ನಿನ್ನ ಕೌಟುಂಬಿಕ ಜೀವಿತದಲ್ಲಿರ್ಬೋದು, ಆಗಿರುವಂಥ ಅಥವಾ ಮುರಿಯಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ, ಗಾಯಗಳಾದಂಥ ಪರಿಸ್ಥಿತಿಯಲ್ಲಿ ಇರುವಂಥ ನಿನ್ನನ್ನು, ನಿನ್ನ ಕುಟುಂಬವನ್ನು ವಾಸಿ ಮಾಡಲಿ ಮತ್ತು ನಿನ್ನ ಗಾಯಗಳನ್ನು ಕಟ್ಟಿ ನಿನ್ನನ್ನು, ನಿನ್ನ ಕುಟುಂಬವನ್ನು, ಇಡೀ ನಮ್ಮ ಸಭೆಯನ್ನು ಬಲಪಡಿಸಿ, ಮಾತ್ರವಲ್ಲ ಲೋಕದಲ್ಲಿ ಕರೋನಾ ಸಮಸ್ಯೆಗಳಿಂದ ಅನೇಕರು ಬಾಧೆ ಪಡುತ್ತಾ ಇರುವಾಗ ಅವರ ಮನಸ್ಸುಗಳನ್ನು ಕೂಡ ವಾಸಿ ಮಾಡಲಿ, ಅವರ ಗಾಯಗಳನ್ನು ಕೂಡ ಕಟ್ಟಲಿ. ಈ ಲೋಕದಲ್ಲಿ ಮಾನವನು ಕರ್ತನೆಡೆಗೆ ತಿರುಗಿ ಆತನಿಗೆ ವಿಧೇಯರಾದರೆ
ಕರ್ತನು ಈ ಲೋಕದ ಸೃಷ್ಟಿಯನ್ನು ಕೂಡ ಪರಿಪಾಲನೆ ಮಾಡುವ ಆತನಾಗಿದ್ದಾನೆ. ಆತನಿಗೆ ವಿಧೇಯರಾಗೋಣ. ಕರ್ತನ ಕಡೆಗೆ ನಮ್ಮ ಹೃದಯಗಳನ್ನೆತ್ತೋಣ. ಕರ್ತನು ನಮ್ಮೆಲ್ಲರನ್ನು ಈ ವಾಕ್ಯದಿಂದ ಆಶೀರ್ವದಿಸಲಿ. ಯಥಾರ್ಥತೆಯನ್ನು ನೀಡಿ ಆತನಿಗೆ ವಿಧೇಯರಾಗಿ ಬದುಕಿ ಬಾಳಲು ಕರ್ತನು ಪರಿಶುದ್ಧಾತ್ಮನನ್ನು ಸಭೆಗೆ ಅನುಗ್ರಹಿಸಲಿ. ಆಮೆನ್. ಕರ್ತನ ಪ್ರಸನ್ನತೆಯಲ್ಲಿ ಕುಳಿತುಕೊಂಡು ನಾವೆಲ್ಲರೂ ತಂದಿರುವಂಥ ಕಾಣಿಕೆಗಳನ್ನು ಕರ್ತನ ಮುಂದೆ ಸಮರ್ಪಣೆ ಮಾಡೋಣ. ನಿಮ್ಮೆಲ್ಲರಿಗೂ ಈಗಾಗಲೇ ಆಫರಿಂಗ್ ಬಾಕ್ಸ್ಗಳು ಕೊಡಲ್ಪಟ್ಟಿವೆ. ನೀವೆಲ್ಲರೂ ಆಫರಿಂಗ್ ಬಾಕ್ಸ್ಗಳಲ್ಲಿ ಕಾಣಿಕೆಗಳನ್ನು ಹಾಕಬೇಕಾಗಿ ಕೇಳಿಕೊಳ್ಳುತ್ತೇವೆ. ಮತ್ತು ಈ ಸಂದರ್ಭದಲ್ಲಿ ಕಾಣಿಕೆಗಳಿಗೋಸ್ಕರವಾಗಿ ಕೂಡ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಸರ್ವಶಕ್ತನು ಮಹಿಮುಳ್ಳ ಕರ್ತನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನನ್ನು ವಂದಿಸುತ್ತೇವೆ. ತಂದೆ, ಮಗ, ಪರಿಶುದ್ಧಾತ್ಮನೇ, ಕಳೆದ ವಾರದಲ್ಲಿ ಇಡೀ ನಮ್ಮ ಸಭೆಯನ್ನು ನೀನು ಆಶೀರ್ವದಿಸಿದ್ದಿ, ಕಾಪಾಡಿದ್ದಿ. ವೈರಸ್ನಿಂದ ನೀನು ತಪ್ಪಿಸಿದ್ದಕ್ಕಾಗಿ ಸ್ತೋತ್ರ. ಪ್ರಾಮುಖ್ಯವಾಗಿ ಈ ಲಾಕ್ಡೌನ್ ಪರಿಸ್ಥಿತಿಗಳಲ್ಲಿ ಅನೇಕರಿಗೆ ತೊಂದರೆ ಉಂಟಾಗಿದೆ ದೇವ. ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುವಾತನು, ಗಾಯಗಳನ್ನು ಕಟ್ಟುವಾತನು ನೀನೇ. ಆದ್ದರಿಂದ ಇಡೀ ಸಭೆಯಲ್ಲಂಥ ಪರಿಸ್ಥಿತಿಯಲ್ಲಿರುವಂಥ ಪ್ರತಿಯೊಬ್ಬೊಬ್ಬರಿಗೆ ನಾನು ಇದ್ದೇನೆಂಬುದಾಗಿ ನೀನು ನಿನ್ನ ವಾಕ್ಯದ ಮೂಲಕವಾಗಿ ಧೈರ್ಯಪಡಿಸೋದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯಗಳನ್ನು ಕೇಳಿ ನಿನ್ನ ಪರಿಶುದ್ಧವಾದಂಥ ಸನ್ನಿಧಿಯಲ್ಲಿ ಕಾಣಿಕೆಗಳನ್ನು ಸಮರ್ಪಿಸಿರುವಂಥ ಎಲ್ಲ ಕುಟುಂಬ ಮಕ್ಕಳನ್ನು ಕೂಡ ನೀನು ಆಶೀರ್ವದಿಸು. ಈ ಕಾಣಿಕೆ ಯಾವ ಕೆಲಸಕ್ಕಾಗಿ ಉಪಯೋಗಿಸಲ್ಪಡುತ್ತದೆಯೋ ಆ ಕೆಲಸವನ್ನು 30-60-100ರಷ್ಟು ಫಲಫಲಿಸುವಾಗ ಆಶೀರ್ವಾದ ಮಾಡಬೇಕಾಗಿ ಮತ್ತು ಇಡೀ ಸಭೆಯ ಕುಟುಂಬ ಮಕ್ಕಳನ್ನು ಬಲಪಡಿಸಬೇಕಾಗಿ ಮುಂಬರುವಂಥ ದಿವಸಗಳಲ್ಲಿ ಕಾಯ್ದು ಕಾಪಾಡಬೇಕಾಗಿ ಯೇಸುವಿನ ಪರಿಶುದ್ಧವುಳ್ಳ ದಿವ್ಯನಾಮದಲ್ಲಿ ಒಂದೇ ವಿನಯವಾಗಿ ಬೇಡಿ ಹೊಂದುತ್ತೇವೆ ತಂದೆಯೇ. ಆಮೆನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಡೆಸುವಿಕೆ, ಶಾಂತಿ, ಸಮಾಧಾನ ಸದಾಕಾಲ ನಿಮ್ಮೆಲ್ಲರ ಸಂಗಡ ನೆಲೆಯಾಗಿರಲಿ ಕರ್ತನೆ. ಆಮೆನ್.